Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಶಿಗ್ಗಾಂವಿ ವಿಧಾನಸಭಾ ಚುನಾವಣಾ ಕಣ ಏನಿದೆ ಇಲ್ಲೂ ಕೂಡ ಉಪಚುನಾವಣೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ಅರ್ಧ ಡಜನ್ ಆಕಾಂಕ್ಷಿಗಳಿದ್ದಾರೆ. ಶಿಗ್ಗಾಂವಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸಿದಂಥ ಕ್ಷೇತ್ರ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ಶಿಗ್ಗಾಂವಿ ಕೂಡ ತೆರವಾಗಿದೆ. ಸಿಎಂ ಡಿಸಿಎಂ ಬೆಂಬಲಿಗರಿಂದ ಈಗ ಟಿಕೆಟ್ಗಾಗಿ ಲಾಬಿ. ಪ್ರತಿ ಬಾರಿ ಕೂಡ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಮಣೆ ಹಾಕ್ತಾ ಬಂದಿದೆ. ಹಿಂದೆ ಅಜ್ಜಂಪೀರ್ ಖಾದ್ರಿ ನಿಲ್ತಾ ಇದ್ರು, ಅದಾದ್ಮೇಲೆ ಕಳೆದ ಬಾರಿ ಯಾಸಿರ್ ಪಠಾಣ್ ಅವರಿಗೆ ಮಣೆ ಹಾಕಲಾಯಿತು. ಸಿಎಂ ಸಿದ್ದರಾಮಯ್ಯ ಆಪ್ತನಾಗಿರುವಂತಹ ಅಜ್ಜಂಪೀರ್ ಖಾದ್ರಿ, ಜನ ಸ್ವರಾಜ್ ಯಾತ್ರೆ ಕೈಗೊಂಡಿರುವಂತಹ ಅಜ್ಜಂಪೀರ್ ಖಾದ್ರಿ ಜನ ಸ್ವರಾಜ್ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇಲ್ಲಿ ಅಜ್ಜಂಪೀರ್ ಖಾದ್ರಿ ಕಾಂಗ್ರೆಸ್ನ ಮಾಜಿ ಶಾಸಕ. ಆದ್ರೆ ಇನ್ನೊಂದು ಕಡೆ ಯಾಸಿರ್ ಖಾನ್ ಪಠಾಣ್ ಡಿಕೆ ಶಿವಕುಮಾರ್ ಅವರ ಆಪ್ತ. ಅವರು ಟಿಕೆಟ್ ಬೇಕು ಅಂತ ಈಗ ಒತ್ತಾಯ ಮಾಡ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಠಾಣ್ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಯಿತು. ಯಾಸಿರ್ ಖಾನ್ ಪಠಾಣ್. ಸೊ ಇಲ್ಲಿ ಒಂದು ಕಡೆ ಅಜ್ಜಂಪೀರ್ ಖಾದ್ರಿ ಭಾಳ ಅಲ್ಲಿ ಒಂದಷ್ಟು ಸೀನಿಯಾರಿಟಿ ಇರುವಂಥ ಲೀಡರ್. ಯಾಸಿರ್ ಖಾನ್ ಪಠಾಣ್ ಡಿಕೆ ಶಿವಕುಮಾರ್ ಅವರ ಆಪ್ತರು. ಹಾಗೆ ಸಂಜೀವ್ ನೀರಲ್ಗಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು. ಇವರು ಮುಂಚೂಣಿಯಲ್ಲಿರುವಂಥ ಮೂರು ನಾಯಕರು. ಇನ್ನೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಫೈಟ್ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕಾಚಾರದ ಪ್ರಕಾರ ಅಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಜೋರಾಗಿ ನಡೆದಿದೆ. ಅಣ್ಣಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅಣ್ಣಪ್ಪ, ಇಲ್ಲಿ ಅಜ್ಜಂಪೀರ್ ಖಾದ್ರಿ ಒಂದಷ್ಟು ಸೀನಿಯಾರಿಟಿ ಇದೆ. ಪಠಾಣ್ ಲಾಸ್ಟ್ ಟೈಮ್ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ರು. ಮತ್ತೆ ಅಲ್ಪಸಂಖ್ಯಾತರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್, ಅಥವಾ ಏನಾದ್ರೂ ಲಿಂಗಾಯತರ ಲೆಕ್ಕಾಚಾರ ನಡೆಯುತ್ತಾ ಅಂತೇಳಿ ಸಮುದಾಯ ಬರ್ ನೋಡೋದಾದ್ರೆ? ಅವಿನಾಶ್, ಖಂಡಿತವಾಗ್ಲೂ ಈ ಬಾರಿ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಬಿಟ್ಟು ಲಿಂಗಾಯತರಿಗೆ ಟಿಕೆಟ್ ನೀಡುತ್ತಾ ಅನ್ನುವಂತ ಚರ್ಚೆ ಸದ್ಯ ಸ್ಥಳೀಯ ನಾಯಕರಲ್ಲಿ ಚರ್ಚೆ ಆಗಿರುವಂತದ್ದು. ಹೀಗಾಗಿಯೇ ಜಿಲ್ಲಾ ಮಟ್ಟದಲ್ಲಿ ಸಭೆ ಗೌಪ್ಯವಾಗಿ ಸಭೆ ಆಗ್ತಾ ಇರೋದು. ಈಗೂ ಕೂಡ ಸಂಜೀವ್ ನೀರ್ಲಿಗೆ ಅಭಿಮಾನಿಗಳು ಏನು ಜಿಲ್ಲಾ ಪ್ರವಾಸಿ ಮಂದಿರದಲ್ಲಿ ಸೇರ್ಕೊಂಡು ಸಭೆ ಮಾಡ್ತಾ ಇರುವಂತದ್ದು. ಏನೇ ಆದ್ರೂ ಕೂಡ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡು. ಯಾಕೆ ಅಂತಂದ್ರೆ ಅಲ್ಲಿ ಲಿಂಗಾಯತರು ನಿರ್ಣಾಯಕರಾಗಿದ್ದಾರೆ, ಅಲ್ಪಸಂಖ್ಯಾತರು ಇರುವಂತದ್ದು. ಹೀಗಾಗಿ ಲಿಂಗಾಯತರಿಗೆ ಟಿಕೆಟ್ ಕೊಟ್ರೆ ಗೆಲ್ತೇವೆ ಅನ್ನುವಂತ ವಿಶ್ವಾಸದಲ್ಲಿ ಏನು ಕಾಂಗ್ರೆಸ್ ನಾಯಕರು ಡಿಕೆ ಆಪ್ತರು ಸಿದ್ದರಾಮಯ್ಯ ಆಪ್ತರು ಅನ್ನೋದು ಬರ್ತಾ ಇದೆ. ಅಲ್ಲಿ ಏನಾದ್ರೂ ಇವ್ರಿಗೆ ಸಿಗುತ್ತಾ ಅಂತ ಪಠಾಣ್ ಅಥವಾ ಖಾದ್ರಿ? ಈಗ ಖಾದ್ರಿ ಅವರು ವೈಯಕ್ತಿಕವಾಗಿ 40,000 ಓಟನ್ನ ನನ್ನ ವೈಯಕ್ತಿಕ ಓಟ್ಗಳಿದಾವೆ ಅನ್ನುವಂತ ಮಾತುಗಳನ್ನ ಈಗ ಅವರು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು. ಜೊತೆಗೆ ಮಾಧ್ಯಮಗಳ ಮುಂದೆ ಬಂದು ನನಗೆ ಸಿಎಂ ಸಿದ್ದರಾಮಯ್ಯನವರು ನೀನು ಪ್ರಚಾರಕ್ಕೆ ಮುಂದಾಗು ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂತ ಮಾತುಗಳನ್ನ ಅಜ್ಜಂಪೀರ್ ಖಾದ್ರಿ ಅವರು ಹೇಳ್ತಾ ಇರೋದು. ಆದ್ರೆ ಡಿ ಕೆ ಶಿವಕುಮಾರ್ ಆಪ್ತರಾದಂತ ಪಠಾಣ್ ಅವರು ಏನಾದ್ರು ಹೇಳ್ತಾ ಇದಾರೆ ಅಂತಂದ್ರೆ, ಯಾಸಿರ್ ಖಾನ್ ಪಠಾಣ್ ಅವರು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಸ್ಥಳೀಯ ನಾಯಕರ ಜೊತೆ ಚರ್ಚೆ ಆಗ್ತಾ ಏನು ಮಾತಾಡ್ತಾ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಲಿಂಗಾಯತರು ಈ ಪ್ರತಿ ಬಾರಿಯೂ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವಿನಾಶ್ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಇನ್ನು ಅಲ್ಪಸಂಖ್ಯಾತರು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣೆ ನಡೀತಾ ಇತ್ತು. ಹೀಗಾಗಿ ಇಲ್ಲಿ ಏನು ಖಾದ್ರಿ ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಯಾರಿಗೆ ಮಣೆ ಹಾಕುತ್ತೆ ಕಾಂಗ್ರೆಸ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಕೊನೆಯ ಗಳಿಗೆವರೆಗೂ ಕಾದು ನೋಡಿ ತಮ್ಮ ಮಗನ್ನ ತರ್ತಾರ ಅಥವಾ ಅವರ ಆಪ್ತರನ್ನ ತರ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಅಣ್ಣಪ್ಪ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.